ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರುವಂಥ ಐತಿಹಾಸಿಕ ರಾಮ ಮಂದಿರದ ದೇಣಿಗೆ ಮತ್ತು ಹುಂಡಿ ಎಣಿಕೆಯಲ್ಲಿ ಅವ್ಯವಹಾರ ನಡೆದಿದೆ, ಭ್ರಷ್ಟಾಚಾರದ ಆರೋಪ ಕೇಳಿಬಂದಿರುವಂಥದ್ದು. ಹಾಗಾಗಿ ಉತ್ತರ ಪ್ರದೇಶದ CM ಯೋಗಿ ಅವರು SIT ತನಿಖೆಯು ಕೂಡ ಒಳಪಡಿಸಿರುವಂಥದ್ದು. ಈ ಬಗ್ಗೆ ಜನಸಾಮಾನ್ಯರು ಏನು ಹೇಳ್ತಾರೆ, ಜನರಿಂದ ಅಭಿಪ್ರಾಯವನ್ನು ಕೂಡ ಕೇಳ್ತಿಲ್ಲೋಣ. ಚಿಕ್ಕಮಗಳೂರಿನಲ್ಲೂ ಕೂಡ ಜನರು ಈ ಬಗ್ಗೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನು ಕೂಡ ಕೇಳೋಣ. ಸರ್, ನಿಮ್ಮ ಮೊದಲ ಪ್ರತಿಕ್ರಿಯೆ ಏನು? ಯಾವ ರೀತಿ ಅಲ್ಲಿ ಭ್ರಷ್ಟಾಚಾರ ನಡೆದಿದೆಯಾ, ಅವ್ಯವಹಾರ ನಡೆದಿದೆ ಅನಿಸುತ್ತಾ? ಹೇಗೆ ಅನಿಸುತ್ತೆ ಸರ್? ಈಗಾಗಲೇ ಅವ್ಯವಹಾರ ನಡೆದಿರುವಂಥದ್ದು ಬಹಿರಂಗವಾಗಿ ಗೊತ್ತಾಗೋಗಿದೆ. ಅವ್ಯವಹಾರ ನಡೆದಿರೋ ಕಾರಣಕ್ಕೋಸ್ಕರನೇ ಅಲ್ಲಿನ ಸರ್ಕಾರ SITಯನ್ನು ನೇಮಕ ಮಾಡಿದೆ. ಜನಸಾಮಾನ್ಯರು ಹೇಗೆ ನಂಬಿಕೆ ಇಡಬೇಕು ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆಯಾಗಿದೆ. ಹಾಗಾಗಿ ನಾವು ಒತ್ತಾಯ ಮಾಡುವಂಥದ್ದು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ಇದು ತನಿಖೆ ಆಗಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಆಗಿದೆ. ಸರ್, ಈಗ ದೇಣಿಗೆ ಮತ್ತು ಹುಂಡಿಯ ಎಣಿಕೆ ಕಾರ್ಯದಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನಿಸುತ್ತಾ ನಿಮಗೆ ಮೇಲ್ನೋಟಕ್ಕೆ? ಹೇಗೆ ಸರ್? ಇದೆಲ್ಲೋ ಒಂದು ಕಡೆ ನಮ್ಮ ಹಿಂದೂ ಬಾಂಧವರಿಗೆ ಮತ್ತು ಹಿಂದುತ್ವವಾದಿಗಳಿಗೆ ಒಂಥರ ಮುಜುಗರ ತಂದು ಕೂಡ ರೀತಿ ಆಗ್ತಾಯಿದೆ. ಯಾಕಂತೇಳಿದರೆ ನೀವು ನೋಡಿರ್ಬೋದು, ಆಟೋ ಓಡಿಸುವವರು ಮತ್ತು ಕೂಲಿ ಮಾಡುವವರು ಸಮೇತ ಈ ದುಡ್ಡನ್ನು ದೇಣಿಗೆ ಕೊಟ್ಟಿದ್ದಾರೆ. ಇದನ್ನು ಇವರು ಈ ಥರ ಭ್ರಷ್ಟಾಚಾರ ದುಡ್ಡು ಮಾಡಿಬಿಟ್ಟು ಈ ಜನರುಗಳು ತಿನ್ನೋಕ್ಕೆ ಈ ಥರ ಮಾಡಿರೋದು ಒಂಥರ ಬಹಳ ಖಂಡನೀಯ ಅಂತ ನಾವು ಹೇಳ್ತೀವಿ. ಸರ್, ಭವ್ಯ ರಾಮ ಮಂದಿರ ನಿರ್ಮಾಣ ಆಗಬೇಕು ಅನ್ನೋದು ಕೋಟ್ಯಾಂತರ ಹಿಂದೂಗಳ ಒಂದು ಕನಸಾಗಿತ್ತು. ಆ ಕನಸು ಈಡೇರಿತ್ತು. ಈಗ ಅದರ ದೇಣಿಗೆ ಮತ್ತು ಹುಂಡಿಯಲ್ಲಿ ಎಣಿಕೆ ಕಾರ್ಯದಲ್ಲಿ ಅವ್ಯವಹಾರ ನಡೆದಿದೆ ಅನ್ನೋದು ಮೇಲ್ನೋಟಕ್ಕೆ ಕೇಳಿ ಬರ್ತಾ ಇದೆ. ಈ ಆರೋಪ ಸತ್ಯ ಅನಿಸುತ್ತಾ? ಏನು ಅನಿಸುತ್ತೆ? ಮೇಲ್ನೋಟಕ್ಕೆ ಇದು ಸತ್ಯ ಅನಿಸುತ್ತೆ. ಯಾಕೆಂದರೆ ರಾಮ ಮಂದಿರ ಕಟ್ತೀವಿ ಅಂತ ಅವಾಗಲೂ ಕೂಡ ಇಟ್ಟಿಗೆ, ಕಲ್ಲು, ಸಿಮೆಂಟು, ಕಬ್ಬಣ ಎಲ್ಲ ತಗೊಂಡೋಗಿದ್ರು. ಅದ್ರದ್ದು ಇನ್ನೂ ಯಾರೂ ಲೆಕ್ಕ ಕೊಟ್ಟಿಲ್ಲ. ಇದಕ್ಕೆ ಯಾರು ಅಕೌಂಟೇಬಲ್ ಇರಲೇಬೇಕಲ್ಲ. ರಾಜ್ಯ ಮಾತ್ರ ಅಲ್ಲ, ದೇಶಾದ್ಯಂತ ಜನರು ಇದಕ್ಕೆ ದೇಣಿಗೆ ಮತ್ತು ಹುಂಡಿಗೆ ಕೂಡ ಹಣ ಹಾಕಿರುವಂಥದ್ದು. ಅದರ ಬಗ್ಗೆ ಏನು ಅನಿಸುತ್ತೆ? ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ಈಗ ನಾವು ಚಿಕ್ಕಮಗಳೂರಿನಲ್ಲಿ ಪ್ರತಿ ಗ್ರಾಮದಲ್ಲೂ ಹಳ್ಳೀಲಿ ಒಂದು ಕೂಲಿ ಮಾಡೋರಿಂದ ಹಿಡಿದು ಆಟೋ ಓಡಿಸೋನಿಂದ ಹಿಡಿದು ಪ್ರತಿದಿನ ಅವ್ನು ಕೂಲಿ ಮಾಡಿ ಅವ್ನು ದಿನ ತಿನ್ನೋ ಅಂಥವ್ನು ಕೂಡ ಅವತ್ತಿಗೆ ಮನೆ ಹತ್ರ ಬಂದಾಗಲಿ ಸಿಕ್ಕಿದಾಗ ರೋಡಲ್ಲಿ ₹1 ದೇಣಿಗೆ ಕೊಟ್ಟಿರ್ತಾರೆ. ಈ ದೇಣಿಗೆ ದುಡ್ಡನ್ನ ಇವರು ಕಟ್ಟಡಕ್ಕೆ ಬಳಸ್ಕೊಂಡಿದ್ದಾರೆ ಮತ್ತು ದೇವಸ್ಥಾನ ಕಟ್ಟಕ್ಕೆ ಬಳಸ್ಕೊಂಡಿದ್ದಾರೆ ಅಂದಮೇಲೆ ಈಗ ಪ್ರತಿಯೊಂದು ಜನಗಳಿಗೂ ಇವ್ರು ಲೆಕ್ಕ ಕೊಡೋದು ಅವಶ್ಯಕತೆ ಇವರಿಗೆ ಇದ್ದೇ ಇರುತ್ತೆ. ಈ ಜನಗಳ ದುಡ್ಡು ತಿಂದು ಇವರು ಜೀವನ ನಡೆಸ್ಬೇಕಂದ್ರೆ ಇವರಿಗೆ ಇಂಥ ಜೀವನ ಬೇಕಾ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಚಿಕ್ಕಮಗಳೂರು ಜಿಲ್ಲೆಯ ಜನರ ಒಂದು ಅಭಿಪ್ರಾಯ ಆಗಿರುವಂಥದ್ದು. SIT ತನಿಖೆ ಅಲ್ಲ, ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು ಅನ್ನೋದು ಕೂಡ ಇವರ ಒಂದು ಆಗ್ರಹವನ್ನು ಕೂಡ ಮಾಡ್ತಾ ಇರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.